ಓದಲು ಸೌಲಭ್ಯ ಒದಗಿಸಿಕೊಡಿ. ನಮ್ಮ ಸಾಧನೆಗೆ ನೀವು ಕೂಡ ಕಾರಣರಾಗುತ್ತೀರಾ. ಎಸ್ ವೀಕ್ಷಕರೇ, ಅಫ್ಜಲ್ಪುರ ತಾಲೂಕಿನ ಬೈರಾಮಡಗಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯು ಮಳೆಯಿಂದ ಎಲ್ಲಾ ಶಾಲಾ ಕೋಣೆಗಳು ಸೋರುತ್ತಿವೆ. ಆದ್ದರಿಂದ ಅಲ್ಲಿಯ ಮಕ್ಕಳು ಮತ್ತು ಪೋಷಕರು ಮಾನ್ಯ ಶಾಸಕರಿಗೆ ಮತ್ತು ಅಧಿಕಾರಿಗಳಿಗೆ ಪ್ರತಿ ವರ್ಷ ಹೇಳುತ್ತಾ ಬರುತ್ತಿದ್ದಾರೆ. ಆದರೆ ಯಾವುದೇ ತಲೆ ಕೆಡಿಸಿಕೊಳ್ಳದೆ ನಮ್ಮ ಶಾಲೆಯ ಬಗ್ಗೆ ಗಮನ ಹರಿಸುತ್ತಿಲ್ಲ ಶಾಸಕರು ಮತ್ತು ಅಧಿಕಾರಿಗಳು. ಹಾಗಾಗಿ ನಮಗೆ ಓದಿಸಲು ಶಿಕ್ಷಕರಿದ್ದಾರೆ, ಓದಲು ನಾವು ತಯಾರಿದ್ದೀವಿ. ಆದರೆ ನಮಗೆ ಸರಿಯಾದ ಶಾಲಾ ಕೋಣೆ ಇಲ್ಲ. ಸರಿಯಾದ ಶಾಲಾ ಕೋಣೆಯ ವ್ಯವಸ್ಥೆ ಮಾಡಿಕೊಡಿ. ನಾವು ಕೂಡ ಮುಂದೆ ಓದಿ ಒಳ್ಳೆ ಆಫೀಸರ್ ಆಗುತ್ತೇವೆ ಎಂದು ಹೇಳುತ್ತಿರುವ ವಿದ್ಯಾರ್ಥಿಗಳು ಬಡವರ ಮಕ್ಕಳು ಎಂದರೂ ಅವರಿಗೆ ಗಮನಕ್ಕೆ ಬರುವುದಿಲ್ಲ. ಸರ್ಕಾರದಿಂದ ಬಂದಿರುವ ಮಕ್ಕಳ ಪಠ್ಯ ವಸ್ತುಗಳನ್ನು ಮರುಕಳಿಸುತ್ತೇವೆ. ಶಾಲೆ ಕೋಣೆ ಇಲ್ಲದೆ ಸಾಮಗ್ರಿಗಳಿಂದ ಕಲಿಯುವುದಾದರೂ ಏನು ಎಂದು ಆಕ್ರೋಶಗೊಂಡಿರುವ ಗ್ರಾಮಸ್ಥರು. ವೈಷ್ಣವಿ, ಎಷ್ಟನೇ ತರಗತಿ? 7ನೇ. ಹೇಳಮಗು, ಏನದ ಇಲ್ಲಿ ಪ್ರಾಬ್ಲಮ್? ನಮಗೆ ಇಲ್ಲಿ ಶೌಚಾಲಯ ಸಮಸ್ಯೆ ಇದೆ. 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಬಹಳ ಕಲಿಸೋಕ್ಕೆ ಶಿಕ್ಷಕರಿದ್ದಾರೆ, ಕೇಳೋಕೆ ವಿದ್ಯಾರ್ಥಿನಿಗಳಿದ್ದೀವಿ. ಕೂತಿ ಪಾಠ ಮಾಡಬೇಕಾದ್ರೆ ಕುಂದ್ರೋ ಜಾಗಿಗೆಲ್ಲ ನೀರು ಸೋರಿವೆ. ಇವು ಕಾಣೋಕೆ ಮಾತ್ರ ಎಲ್ಲ ಬಿಲ್ಡಿಂಗ್ಸ್ಗಳು ಸೋರ್ತವೆ. ಒಂದು ಶಾಲೆನೂ ಇವತ್ತು ಸೋರ್ತಾ ಇಲ್ಲ ಅಂತ ಏನು ಹೇಳೋಕೆ ಬರಲ್ಲ. ಅಷ್ಟು 2 ದಿನ ಆಯಿತು, ಇವತ್ತಿಗೆ ರಜೆ ಇದೆ. ಇವತ್ತು 2 ದಿನ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರು ಇದ್ದೀರಿ ಅವ್ರಿಗೆ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಶಾಲೆಯನ್ನು ಚೆಂದ ಮಾಡಿಕೊಟ್ರೆ ನಾವು ಕೂತು ಪಾಠ ಕೇಳಿ ಮುಂದೆ ನಾವು ಭೀ ಒಂದು ದೊಡ್ಡ ಸಾಧನೆ ಮಾಡೋಕೆ ಅವ್ರನ್ನೂ ಕಾರಣ ಆಗ್ತಾರೆ. ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ಐಶ್ವರ್ಯ. ಎಷ್ಟನೇ ತರಗತಿ? 7ನೇ ತರಗತಿ. ಏನಮ್ಮ ಇಲ್ಲಿ ಸಮಸ್ಯೆಗಳು ಏನೇನದಾವ? ಶೌಚಾಲಯ ಸಮಸ್ಯೆ ಅದ ರೀ. ಇಲ್ಲೆಲ್ಲ ಹುಡುಗಿಯರಿಗೆ ಮತ್ತೆಲ್ಲ ಮಳೆಗಾಲದಿಂದ ರೂಮ್ ಎಲ್ಲ ಸೋರುತ್ತವ್ರಿ. ಎಲ್ಲರಿಗೆ ಮಕ್ಕಳು ಕಷ್ಟ ಆಲತ್ತದ್ರಿ. ಮತ್ತು ಹಂಗೆ ಎಲ್ಲ ಮಕ್ಕಳು ಎಲ್ಲ ಕ್ಲಾಸ್ ರೂಮ್ ಎಲ್ಲ ಸೋರ್ಕಿ ಕೆಲವ್ರು ಜಾರ್ಕೊಂಡು ಬಿದ್ದಕ್ಕೆ ಎಲ್ಲ ಕೈಕಾಲಿಗೆಲ್ಲ ಬಡ್ಕೊಂಡಾರ್ರಿ. ನಮಗೆ ಇಲ್ಲಿ ಕಲ್ಸೋಕೆ ಶಿಕ್ಷಕರು ಅದ ರೀ. ಅದು ನಾವು ವಿದ್ಯಾರ್ಥಿಗಳು ಕೇಳೋಕಿದ್ದಿದೆ, ನಮಗೆ ಕೂಡೋಕೆ ಜಾಗ ಇಲ್ರಿ. ಅದಕ್ಕೆ ಎಲ್ಲ ಅಧಿಕಾರಿಗಳು ಸೇರ್ಕೆ ನಮ್ಮ ಬಿಲ್ಡಿಂಗ್ಸ್ ಎಲ್ಲ ಚೆಂದ ಮಾಡ್ಕೊಡ್ಬೇಕಂತ ಕೇಳ್ಕೊತಿದ್ದೇವೆ ನಾವು ರೀ. ಹಂಗೆ ಈಗ ನಿಮ್ಮ ಊರು ಸ್ಕೂಲ್ದು ಈ ರೀತಿ ಸಮಸ್ಯೆ ಅದ, ಇದ್ರ ಬಗ್ಗೆ ನೀವು ಈಗ ಏನು DDPI ಆಫೀಸರ್ಗೆ ಮಾತಾಡ್ರಿ ಸರ್? ಇದಕ್ಕೆ DDPI ಸರ್ಗೆ ಒಂದು 2-3 ಸಲ ಮಾತಾಡಿದ್ರಿ. BO ಸಾಹೇಬ್ರಿಗೆ ಒಂದು 10 ಸಲ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಿಲ್ಲ ಅವರು. ಅದು ಮತ್ತು ML ಸಾಹೇಬ್ರ ಬಲ್ಲಿ 4 ಸಲ ಒಂದು ಕರ್ಕೊಂಡು ಹೋಗಿ ಕ್ಲೋಜರ್ ತೊಗೊಂಡು ಊರನವ್ರು ಎಲ್ಲರೂ ಕೂಡಿ. ಆದ್ರೂ ನಮ್ಮ ಮಕ್ಕಳು ಇಲ್ಲಿ ಸ್ಕೂಲ್ನಾಗ ಇಲ್ಲ. ಒಂದು ಮಾನವೀಯ ದೃಷ್ಟಿಲಿಂದ ನಾವು ಎಲ್ಲರಿಗೆ ಹೇಳಿದೆವು. ನಾವು ಇದೇ ಸ್ಕೂಲ್ನಾಗ ಕಲ್ತಿದ್ದೆವು, ಈ ಸ್ಕೂಲಿನ ಅಭಿಮಾನಕ್ಕಾಗಿ ನಾವು ಹೇಳಿದೆವು. ML ಸಾಹೇಬ್ರ ಬಲ್ಲೂ 4-5 ಕ್ಲೋಜರ್ ಕರ್ಕೊಂಡು ಗರೀಬರಿಗೆ ಗಾಳೆ ಮಾಡ್ಕೊಂಡು ಹೋಗಿದ್ದೆವು. ಮಾಡುತ್ತೀನಪ್ಪ, ಹೇಳ್ತೀನಪ್ಪ, ಇದೇ ಮಂತ್ರ ಆಗ್ಯದ. ಪುನಃ ನಮಗೇನು ಅದ್ರದ್ದೇನು ಇದನ್ನು ಸಿಕ್ಕಿಲ್ಲ, ಸೊಲ್ಯೂಷನ್ ಸಿಕ್ಕಿಲ್ಲ. ನೀವು ನೋಡ್ರಿ ಈಗಿನ ಪರಿಸ್ಥಿತಿಗಳು ಸ್ಕೂಲ್ಗಳು. ಹೌದು ಸರ್. ಅಲ್ಲಿ ಯಾರ್ದಾರೆ ಮಕ್ಕಳು ಅದೇ ಒಂದು DDPI ಮಕ್ಕಳಲ್ಲಿ, BO ಸಾಹೇಬ್ರ ಮಕ್ಕಳಲ್ಲಿ, ಸಾರ್ವಜನಿಕ ಜೀವನದಾಗಿರೋರು ಮಕ್ಕಳು ಒಬ್ಬರೇ ಇದ್ರಾಗ ಕಲ್ತ್ರಂದ್ರೆ ನಮ್ಮ ಮಕ್ಕಳು ಇಸು ಮಂದಿ ತಂದು ಕುಂದಿಸ್ತೇವೆ ರೀ. ಅದ್ರದ್ದೇನು ಇದು ಇಲ್ಲ, ಡೋಂಟ್ ವರಿ. ನಮ್ಮ ಊರನ್ನ ಹುಡುಗರಿಗೆ ಇಸು ಮಂದಿ ಕುಂದಿಸ್ತೇನೆ ರೀ ಸರ್. ಈಗ ನಾಳೆನು ಸ್ಕೂಲ್ ಲಾಕೌಟ್ ಮಾಡ್ತೇವೆ ಸರ್. ಅದ್ರದ್ದೇನು ಅನುಮಾನ ಇಲ್ಲ. ನಾವೀಗ ಸರ್ಗೆ ಹೇಳಕತ್ತಿದ್ದವ್ರು, ಹೆಡ್ ಮಾಸ್ಟರ್ ಸಾಹೇಬ್ರಿಗೆ. ಅದ್ರ ಬಗ್ಗೆ ಏನು ಅನುಮಾನ ಇಲ್ಲ. ಈಗ ಏನದ ಇವು ಬಂದಂಥದ್ದು ಏನು ಸರ್ಕಾರದ ಅನ್ನೋದ ಇವೇನು ಬಂದವಲ್ಲ ರೀ, ಇವು ಸುದೇಕೆ ರಿಟರ್ನ್ ಮಾಡಿ ನಾವು ಲಾಕೌಟ್ ಮಾಡಿಬಿಡ್ತಾರೆ. ಅದ್ರದ್ದೇನು ಬ್ಯಾಡ್ರಿ. ಈಗೇನು ಬೇಕಾಗ್ಯದ ತೊಗೊಂಡು ಏನು ಮಾಡೋದು ಹೇಳಿ? ಶಿಕ್ಷಣ ಇಲ್ಲ ಅಂದ್ರೆ ಅವು ತೊಗೊಂಡು ಏನು ಮಾಡೋದು ನಾವು? ಈಗ ಬುಕ್ ಇಡ್ಲಿಕ್ಕೆ ಜಾಗ ಅಲ್ರಿ, ಅವು ಸುಮ್ಮ ಮ್ಯಾಗ ಪ್ಲಾಸ್ಟಿಕ್ ಸುತ್ತಿ ಇಡ್ಲತ್ತೀವಿ. ಈಗ ಅವ್ರು ಬೂಟ್ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಅವು ಏನು ಮಾಡೋಣ ತೊಗೊಂಡು ಹೇಳ್ರಿ? ಏನು ನಮಗೆ ಶಿಕ್ಷಣ ಬೇಕು, ಸರ್ಕಾರ ಶಿಕ್ಷಣ ಬೇಕು. ಅವು ಸವಲತ್ತುಗಳು ಹಿಂದಿನ ಕಡೆ ತೊಗೊಳಮ್ಮ ಸರ್, ಗರೀಬರು ಸಿಗಲ್ಲ ತೊಗೊಳಮ್ಮ ಸರ್. ಸರ್ ಇವಾಗ ಈ ಭಾಳಲ್ಲ, ಈ ಹೊಸ ಬಿಲ್ಡಿಂಗ್ದು ಕಟ್ಟಡಗಳು ಬರೀ ಒಂದು 10 ವರ್ಷದ ಕಟ್ಟಡಗಳವ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಲೋಕಲ್ದವ್ರೇ ಕಟ್ಟಿರಿ ಅಂತ ಹೇಳ್ಯಾರ ಸರ್. ಅದು ಇಲ್ಲ, ಲೋಕಲ್ದವ್ರು ಕಟ್ಟಿದ್ದು 1-2 ಅವ್ರಿ. ಅದು ಲ್ಯಾಂಡ್ ಆರ್ಮಿದವ್ರು ಕೊಟ್ಟಿದ್ರು, ಅದು DRC ಆಫೀಸ್. ಅವೆಲ್ಲ JAW ಸಾಹೇಬ್ರ ಕೆಲಸ ಸಂಬಂಧ. ನಾವು ಗ್ರಾಮ ಪಂಚಾಯತಿಯವರು ಇದು ಏನೂ ಮಾಡೋಕ್ಕಾಗಲ್ಲ. ಈಗ ಅವು ಕ್ವಾಲಿಟಿ ಇತ್ತಂದರೆ ನಮಗೆ ಹ್ಯಾಂಡ್ ಓವರ್ ಕೊಡ್ಬೇಕು. ನಮ್ಮ HM ಅವರಿಗಾಗಲಿ ನಮ್ಮ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಕೊಡ್ಬೇಕು. ಅವು ಹ್ಯಾಂಡ್ ಓವರ್ ಬಂದವೇನು ಸರ್? ಇನ್ನೂ ಇಲ್ಲ. ಅವು ಅದು ಏನಾದರೂ ಭವಿಷ್ಯನೇ ಹಾಳಾಗೋಗಿದ್ರದ್ರದ್ದು. ಈಗ ಅದ್ರಾಗ ನಾವು ಕುಂದಿರ್ಸಿದ್ರೆ ನಮ್ಮ ಮಕ್ಕಳು ಭವಿಷ್ಯನ ಹಾಳಾಗೋತಿರೋದು. ಈಗ ಅವು ಲೈಫ್ ಅದರದ್ರದ್ದು. ಈಗ ನಾವು AW ಸಾಹೇಬ್ರಿಗೆ ಮಾತಾಡಿದ್ರೆ ಏನಂತಾರೆ, ಅದ್ರ ದಿನ ಅದ್ರ ಲೈಫ್ ಅದರಿ, ಅದ್ರಾಗೆ ಕಲಿಸ್ಬೇಕು ಇಲ್ಲಂತಾರೆ. ಅವ್ರ ಮಕ್ಕಳು ಇದ್ರಾಗ ಕಲಿಸ್ತಾರೆ ಏನ್ರಿ? ಅವರು ಕಟ್ಟೋರು ಕ್ವಾಲಿಟಿ ಕಟ್ಟಿಲ್ಲ ಅವ್ರಿ. ಈಗ ಅದ್ರಾಗೆ ಕಲ್ಸಂದ್ರೆ ಹೆಂಗೆ ರೀ? ನಾಳೆ ನಮ್ಮ ಗರೀಬರ ಮಕ್ಕಳು ಸತ್ತಂದ್ರೆ ಯಾರು ಜವಾಬ್ದಾರಿ ಯಾರು ಹೇಳಿದ್ರೆ ಬೇಕಲ್ಲ ಅದಕ್ಕೆ? ಈಗ ಶಾಲೆಯ ಅವಸ್ಥೆ ಏನದ ಸರ್ ಸರ್ ಇರುವಂಥ ಪ್ರಸ್ತುತವಾಗಿ ಏನದ ಶಾಲೆಯ ಅವಸ್ಥೆ? ಸರ್ ಶಾಲೆಯ ಅವಸ್ಥೆ ನೋಡ್ರಿ, ಸ್ಪಷ್ಟ ಅಂದ್ರೆ ನಮ್ಮಲ್ಲಿ ಕಟ್ಟಡಿಲ್ಲ. ನಮಗೆ ಬೇಕಾಗಿರುವಂಥ ಗರೀಬರ ಮಕ್ಕಳು ಅಂತ ಯಾರು ಕೇರ್ನು ಮಾಡಲ್ಲ. ಇನ್ನೊಂದು ಏನದ, 4 ಜನ ಶಿಕ್ಷಕರ ಮ್ಯಾಗ ಪೂರಾ ಶಾಲೆ ನೋಡೋದು. ತೋರಿ ಗೌರವ ಶಿಕ್ಷಕರು ತೊಗೊಂತಾರೆ. ಸರ್ಕಾರ ಉಳ್ಕಿ ಸೌಲಭ್ಯಗಳು ಕಟ್ ಮಾಡಿ ನಮಗೆ ಶಿಕ್ಷಕರು ಕೊಡಲಿ, ಕಟ್ಟಡ ಕೊಡಲಿ. ಇವೆರಡೂ ಆದ್ರೆ ನಮಗೇನು ಅದು ಇಲ್ಲ ರೀ.
ನಮ್ಗೆ ಮಧ್ಯಾಹ್ನ ಊಟ ಅವಶ್ಯಕತೆನೂ ಬೇಕಾಗಿಲ್ಲ ರೀ. ಮನ್ಯಾಗ ಉಂಡು ಬರ್ತಾರೆ ಅವ್ರು. ಅವಪ್ಪ 3 ರೊಟ್ಟಿ ಗಳಿಸ್ರೆ 2 ರೊಟ್ಟಿ ಮಕ್ಳು ಕೊಟ್ಟು 1 ರೊಟ್ಟಿ ಮೇಲೆ ಅವಪ್ಪ ಬದುಕಂಥ ಶಕ್ತಿ ಅದ ನಮ್ಮಲ್ಲಿ. ನಾವೇನು ಹಳ್ಳಿ ಜನ ಅಂದ್ರೆ ಬಿಕ್ಕಿ ಬೇಡಂಥ ಜನ ಅಲ್ಲ. ಸರ್ಕಾರ ಸವಲತ್ತು ಏನಂದ್ರೆ ಇದೊಂದು ಫ್ರೀಯಾಗಿ ಶಿಕ್ಷಣ, ಒಂದು ಕಟ್ಟಡ ಚಲೋ ಇತ್ತು ಅಂದ್ರೆ ಗುಣ ಆಗ್ತದೆ ರೀ. 4 ಜನ ಶಿಕ್ಷಕರು ಏನು ಕಲಿಸ್ಬೇಕು ಹೇಳ್ರಿ, ನೀವೇ ಹೇಳ್ರಿ. 7 ತನಕ ಇಲ್ಲಿ 7ನೇ ತನಕ ಇರೋದು. 6 ಜನ ಶಿಕ್ಷಕರು ಮತ್ತು 4 ಜನ ಗೆಸ್ಟ್ ಟೀಚರ್ಗಳನ್ನು ಕೊಟ್ಟು ಟೋಟಲ್ 10 ಜನರನ್ನು ನಾವು ಪ್ರೊವೈಡ್ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಿಮ್ಮ ಪ್ರಾಥಮಿಕ ಶಾಲೆ ಅಲ್ರಿ. ಇಲ್ಲಿ ಗೌರವ ಶಿಕ್ಷಕರು ಏನು ಮಾಡಪ್ಪ ಈಗ ನಮ್ಗೆ ಸೈನ್ಸ್ ಬೇಕು. ಈ ವರ್ಷ ಸೈನ್ಸ್ ತೊಗೊಂಡ್ರು, ಆದಷ್ಟು ಬರೀ ಆರ್ಟ್ಸ್ದವರೇ ಕಳಿಸ್ಯಾರ. ನಮಗೆ ವಿಜ್ಞಾನ ಬೇಕು. ಕನ್ನಡದವ್ರು ಏನು ಹೇಳಪ್ಪ. ಬೈರಾಮಡ್ಗಿ ಶಾಸಕರು ಹೇಳ್ತಾರೆ ಒಂದು ಕಡೆ, ಬೈರಾಮಡ್ಗಿ ಗ್ರಾಮವನ್ನು ಅಫ್ಜಲ್ಪುರ ತಾಲೂಕಿನಲ್ಲಿ ಮಾದರಿ ಗ್ರಾಮವನ್ನಾಗಿ ಮಾಡಿದ್ದೇವೆ, ಭಾಳಷ್ಟು ಸರ್ಕಾರಿ ಸವಲತ್ತುಗಳನ್ನು ಬೈರಾಮಡ್ಗಿ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಏನು ಕೊಟ್ಟರೆ ಅವರು ನಾನು ಎದುರ ಬಿದ್ರ ಆಗಲ್ಲಕ್ಕೆ ನಾ ಏನು ಅವ್ರಿಗೇನು ಇದು ಮಾಡೋಕ್ಕೆ ಹೋಗಲ್ಲ, ಇದು ಮಾಡೋದಿಲ್ಲ. ಎದುರ ಬಿದ್ರನೇ ಆಗಲ್ಲಕ್ಕೆ ಏನು ಸವಲತ್ತು ಕೊಟ್ಟರೆ ಅವರು ಹೇಳಿ, ಏನು ಕೊಟ್ಟಿಲ್ಲ ನಾನು ಹೇಳ್ತೀನಿ, ಅದ್ರದ್ದೇನಿಲ್ಲ. ನೆರೆ ಗ್ರಾಮ ಟೇಷನ್ ಗಣಪುರ 8 ಕೋಟಿ ರೂಪಾಯಿ ಅನುದಾನ ಕೊಟ್ಟರೆ ನಿನ್ನೆ ಮನೆ. ನಮ್ಮ ಬೈರಾಮಣಿಗೆ ಏನು ಕೊಟ್ಟಿಲ್ಲ, ಅದು ಬೇಡ ನಮ್ಮ ಸ್ಕೂಲಿಂದ ಒಂದು ಕೊಟ್ಟು ಬಿಡಲಿ ಸಾಕು. ಸರ್ಕಾರಿ ಶಾಲೆ ಅಭಿವೃದ್ಧಿ ಆಗಲಿ ಅನ್ನುವಂಥದ್ದು ತಮ್ಮ ಬೇಡಿಕೆ. ಸರ್ಕಾರಿ ಶಾಲೆ ಅಭಿವೃದ್ಧಿ ಆಗಲಿ, ಬಡ್ರ ಮಕ್ಕಳು ಕಲೀಲಿ, ಬಡ್ರ ಮಕ್ಕಳಿಗೆ ಅಧಿಕಾರ ಸಿಗಲಿ. ಶ್ರೀಮಂತರ ಮಕ್ಕಳು ಶ್ರೀಮಂತರಾಗೋದು ಬೇಕಾಗಿಲ್ಲ, ಬಡ್ರ ಮಕ್ಕಳು ಕಲೀಲ್ರಿ. ಯಾಕೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅಂತ ನಿಮ್ಮ ಪ್ರಕಾರ? ನಾವು ಏನು ಹೋದ್ರೂ ನಮ್ಗೆ ಯಾರನ್ನ ಓಟ್ ಹಾಕ್ತಾರೆ ರೀ, ಅದ್ರ ದೃಷ್ಟಿಯಿಂದ ನಿರ್ಲಕ್ಷ್ಯ ಮಾಡ್ತಾರೆ. 2 ಫ್ಯಾಮಿಲಿಗೆ ಓಟ್ ಹಾಕ್ತಾರೆ, ನಮ್ಗೆ ಯಾರನ್ನ ಓಟ್ ಹಾಕ್ತಾರೆ ಏನೋ ಮಾಡ್ತಾರೆ. ನಾವು ಹೆಂಗೆ ಮಾಡ್ರೂ ಈ ಬೈರಾಮಡಿಗೆ ನಾವು ಬಿಟ್ಟು ಹೋಗಪ್ಲೇ ಇಲ್ಲ. ಅವ್ರಿಗೆ ಹಾಕ್ತಾರೆ, ಇಲ್ಲಿ ಇವ್ರಿಗೆ ಹಾಕ್ತಾರೆ. ಇಲ್ಲಿ ಏನೂ ಮಾಡಲಿಲ್ಲ ಅಂದ್ರೆ ನಡೀತದೆ. ಎಲ್ಲಿ ಓಟ್ ಹಾಕಲ್ಲ, ಜನ ತಿರಸ್ಕಾರ ಮಾಡ್ತಾರೆ, ಅಲ್ಲಿ ಒಯ್ದು ಸವಲತ್ತು ಕೊಡ್ತಾರೆ. ಫಸ್ಟ್ ಅಂದ್ರೆ ಯಾರು ಅವ್ರಿಗೆ ತಿರಸ್ಕಾರ ಮಾಡ್ತಾರೆ ಅಲ್ಲಿ ಹೋಗಿ ಇದು ಕೊಡ್ತಾರೆ. ಇಲ್ಲೇನಿದ್ರೆ ನನಗೆ ಹಾಕ್ಬೇಕು, ಇಲ್ಲ ಅವ್ರಿಗೆ ಹಾಕಬೇಕು. ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಶೈಕ್ಷಣಿಕವಾಗಿ ಸವಲತ್ತುಗಳನ್ನು ಕೊಟ್ಟಿರ್ತಕ್ಕಂಥ ತಾಲೂಕು ಅಂದರೆ ಅಫ್ಜಲ್ಪುರ ಅಂತೇಳಿ ಎಲ್ಲ ಕಡೆ ಹೇಳ್ಕೊಂಡು ಬರ್ತಾರೆ. ಇಲ್ರಿ, ಮೊದಲು ಕೊಟ್ಟಾರ ಇಲ್ಲ ಅನ್ನೋದು. ನಮ್ಮ ಸ್ಕೂಲ್ನೊಳಗೆ 2-3 ಮಂದಿ KAS ಆಫೀಸರ್ ಇದೇ ಸ್ಕೂಲ್ನೊಳಗೆ ಕಲ್ತವ್ರಾಗ್ಯಾರ. ಎಷ್ಟೋ ಜನ ಶಿಕ್ಷಕರಾಗ್ಯಾರ, ಎಷ್ಟೋ ಜನ ಪೊಲೀಸ್ ಆಫೀಸರ್ಗಳಾಗ್ಯಾರ. ಈ ಇತಿಹಾಸ ಈ ಕಡೆ ಒಂದು 5-6-8 ವರ್ಷನೊಳಗೆ ನೋಡಿದಾಗ ನಮ್ಮ ಶಿಕ್ಷಣ ಏನನ್ನೋದು ಎದುರು ಬರಲಿ ಮಾತಾಡ್ತೀನಿ ಅದ್ರ ಬಗ್ಗೆ. ನಾನು ಇದೇ ಸ್ಕೂಲ್ನಾಗ ಕಲ್ತೀನಿ, ನಾವು ರೈತ ಇದ್ದೀನಿ, ಆದ್ರೆ ಈ ಸ್ಕೂಲ್ನಾಗ ಕಲ್ತಿದ್ದಕ್ಕೆ ಹೆಮ್ಮೆ ಅದ. ಹಿಂದಿನ ಶಿಕ್ಷಕರು ಇದ್ದರು, ನಾವು ಇನ್ನೂ ನೆನ್ಸ್ಕೊತೇವ್ರಿಗೆ. ಈಗ ಅವ್ರಿಗೆ ಗೌರವ ಶಿಕ್ಷಕರು ಪಾಪ ಅವ್ರು ಏನು ಮಾಡ್ಬೇಕು ಹೇಳ್ರಿ. ಈಗ ಒಟ್ಟಾರೆಯಾಗಿ ಏನಾಗಬೇಕು ಸರ್ ನಿಮ್ಮ ಮಾದರಿ ಪ್ರಾಥಮಿಕ ಬೈರಾಮಡಿಗೆ ಶಾಲೆಗೆ ಏನಾಗಬೇಕು? ನಮಗೆ ಫಸ್ಟ್ ಅಂದ್ರೆ ಸ್ಕೂಲ್ ಬಿಲ್ಡಿಂಗ್ ಬೇಕು ರೀ. ಇನ್ನೊಂದು 2-3 ಮಂದಿ ನುರಿತ ಶಿಕ್ಷಕರು ಬೇಕು. ಪರ್ಮನೆಂಟ್ ಶಿಕ್ಷಕರು ನುರಿತ ಶಿಕ್ಷಕರು ಬೇಕು. ಶೌಚಾಲಯಗಳಿಲ್ಲ. ನಾವು ಮೊನ್ನೆ ಗ್ರಾಮ ಪಂಚಾಯತಿಯಿಂದ ಎಲೆಕ್ಷನ್ ಹೇಳಿ ನಾವು ಹಾಕೊಟ್ಟಿದ್ದು. ನಾನು ಮನದಾನ ಏಟದ ಅಟ್ರದಾಗ ಕೆಲಸ ಮಾಡಿದ್ವು. ನಾವು ಗ್ರಾಮ ಪಂಚಾಯತಿ ಇದೆಲ್ಲ ಮಾಡೋಕ್ಕಾಗಲ್ರಿ. ಇದನ್ನೆಲ್ಲ ಶಿಕ್ಷಣ ಇಲಾಖೆಯವರು ಏನು ಕಣ್ಣು ಮುಚ್ಕೊಂಡು ಕೂತಾರೆ? ಕಣ್ಣು ಮುಚ್ಚಿ ನಿದ್ದೆ ಹೊಡ್ಲಿಕತ್ತಾರೆ. ಬರೀ ಕಣ್ಣು ಮುಚ್ಚಿ ಕೂತಿಲ್ರಿ, ನಿದ್ದೆ ಹೊಡ್ಲಿಕತ್ತಾರೆ. 4 ಸಲ DDP ಅವ್ರು ಮಾತಾಡೀನಿ, ನಾನು ಬಲ್ಲ ಕಾಲ್ ರಿಕಾರ್ಡಿಂಗ್ ಅದರದು ತೋರ್ಸಂದ್ರೆ ನಾ ಎಲ್ಲೂ ತೋರಿಸ್ತಿಲ್ಲ. ಏನು ಹೇಳ್ತೀರಿ ಅವ್ರು? ಏನು ಹೇಳಿದ್ರೆ ನಾ ಎಲ್ರಿ ಮಾತಾಡಿನ ತೋರಿ, ನಾ ಎಲ್ಲ ನಿಮ್ಗೆ 4 ದಿನದಾಗ ಇದು ಮಾಡ್ತೀನಿ ಅಂದ್ರೆ 8 ದಿನ ಆಯ್ತು ಅದು ಮಾತಾಡಿ. ನಾ ಅದ್ರಾಗೆ BO ಸಾಬ್ರಂತೂ ಯಾರೋ ಫೋನೇ ರಿಸೀವ್ ಮಾಡಿಲ್ರಿ. ನಂದು ಸಾರ್ವಜನಿಕ ಜೀವನದಾಗ ಫೋನ್ ಎತ್ತಬೇಕ್ರಿ. ಸ್ಥಳ ಪರಿಶೀಲನೆ ಕೂಡ ಮಾಡಿಲ್ಲ, ಏನೂ ಬಂದಿಲ್ರಿ. ನಾನು DDP ಇಲ್ಲ ಒಬ್ಬರು ಇದ್ದೀನಿ ರೀ ಅಧ್ಯಕ್ಷರೇ, ಬರ್ತೀನಿ ಅಂತ ಹೇಳಿ ಹೋಗ್ಯಾರ. ನನಗೆ ರಿಟರ್ನ್ ಬರೋಕ್ಕೆ ಬರ್ತಂದ್ರೆ ಅದನ್ನು ನಾವು ಸ್ಕೂಲ್ನಾಗ ಹೇಳಿದ ಸರ್ಗೆ ರಿಟರ್ನ್ ಬರೋಕೆ DDP ಅವ್ರು ಬರ್ತಾ ಅಂದ್ರೆ ಅದನ್ನು ಅವರು ಬಂದಿಲ್ಲ.